ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಒಂದು ಗೃಹ ಪ್ರವೇಶ ಇತ್ತು, ಹಾಗಾಗಿ ಈ ರೀತಿ ರೆಡಿ ಆಗಿದ್ದೆ. ಗೃಹ ಪ್ರವೇಶ ಯಾರ್ದು ಅಂತ ಅಂದರೆ ನಮಗೆ ತುಂಬಾ ಬೇಕಾದವರು. ಒಂದು ರೀತಿಲಿ ಹೇಳೋದಾದರೆ ನನಗೆ ಒಳ್ಳೆ ಹಸ್ಬೆಂಡ್ ಸಿಕ್ಕಿದ್ದಾರೆ ಅಂತ ಅಂದರೆ ಅದಕ್ಕೆ ಮೇನ್ ರೀಸನ್ ಇವರೇ ಅಂತಲೇ ಹೇಳ್ಬೋದು. ಇವರೇ ನಮಗೆ ಸಜೆಸ್ಟ್ ಮಾಡಿದ್ದು, ಹಾಗಾಗಿ ಅವ್ರಿಗೆ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ. ಇನ್ನು ಇವರು ನಮ್ಮೂರ ಶಾಲೆಯಲ್ಲಿ ಕ್ಲರ್ಕಾಗಿ ವರ್ಕ್ ಮಾಡ್ತಾಯಿದ್ದು, ಆವಾಗ ನಾನು ಹೈಸ್ಕೂಲ್ ಓದ್ತಾ ಇದ್ದೆ. ಅದರದ್ದೊಂದು ಸ್ಟೋರಿನೇ ಇದೆ, ಅದನ್ನು ನಾನು ಇನ್ನೊಮ್ಮೆ ಶೇರ್ ಮಾಡ್ತೀನಿ. ಎಲ್ಲರಿಗೂ ಕನಸಿದ್ದೇ ಇರುತ್ತೆ, ನಾವು ಕಟ್ಸುವಂಥ ಹೊಸ ಮನೆಗೆ ಈ ರೀತಿ ಇಂಟೀರಿಯರ್ ಡಿಸೈನ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ, ಹಾಗೆ ಹೀಗೆ ಅಂತ. ಸೊ ಆ ಥರ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ. ಯಾಕಂದರೆ ಅಷ್ಟು ಚೆನ್ನಾಗಿ ಇಂಟೀರಿಯರ್ ಡಿಸೈನ್ ಮಾಡಿಸಿದ್ದಾರೆ, ತುಂಬ ಅದ್ಭುತವಾಗಿಯೇ ಬಂದಿದೆ. ಕಲರ್ ಕಾಂಬಿನೇಷನ್ ಅಂತೂ ಲೈಟ್ ಕಲರ್ ಇಷ್ಟಪಡೋರು ಈ ವಿಡಿಯೋ ಮಿಸ್ ಮಾಡ್ದೇ ನೋಡಿ. ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಕಿಚನ್ಗೆ ಯೂಸ್ ಮಾಡಿರೋದು, ಹಾಲ್ಗೆ ಯೂಸ್ ಮಾಡಿರೋದು, ಮತ್ತು ಫಾಲ್ ಸೀಲಿಂಗ್ ಆಗಿರ್ಬೋದು, ಮತ್ತು ಆ ರಾಫ್ಟರ್ ಯೂಸ್ ಮಾಡಿರೋದು, ಒಂದಕ್ಕೊಂದು ಒಂದು ವೈಟ್ ಆ್ಯಂಡ್ ವುಡನ್ ಕಲರ್ ಥೀಮ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬಂದಿದೆ. ಆ ದೇವ್ರ ಮನೆ ಮಂಟಪ ಥರ ಮಾಡಿದ್ದಾರೆ ನೋಡಿ, ಅದು ಅಷ್ಟೇ ಎಷ್ಟು ಲುಕ್ಕಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೀವೇನಾದರೂ ಹೊಸ್ದಾಗಿ ಮಾಡಿಸ್ಬೇಕು ಅಂತ ಅಂದರೆ ನಿಮ್ಗೊಂದು ಐಡಿಯಾ ಸಿಗ್ಬೋದು ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ. ಇನ್ನು ಮಾಡ್ಯುಲರ್ ಕಿಚನಾಗಿ ಬಂದರೆ ಎಷ್ಟು ಲೈಟ್ ಕಲರ್ಸ್ನ ಯೂಸ್ ಮಾಡಿದ್ದಾರೆ ನೋಡಿ. ಟೈಲ್ಸ್ ಡಿಸೈನ್ ಆಗಿರ್ಬೋದು, ಫಾರ್ಮಿಕಾ ಡಿಸೈನ್ ಆಗಿರ್ಬೋದು, ಮತ್ತು ಸ್ಪೇಸಿಯಸ್ ಆಗಿದೆ. ರ್ಯಾಕ್ ಮಾಡಿಸಿರೋದು ಅಷ್ಟೇ ತುಂಬಾ ನೀಟಾಗಿ, ಫಿನಿಶಿಂಗು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಗೃಹ ಪ್ರವೇಶ ಅಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿರ್ತಾರೆ ಅಂತ. ನನಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ತಗೊಂಡಿದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ಅವರ ಪರ್ಮಿಷನ್ ತೊಗೊಂಡು ನಾನು ಇನ್ನೊಮ್ಮೆ ಕ್ಲಿಯರಾಗಿ ನೀಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದರೆ ನೋಡೋಣ. ಕಮೆಂಟಲ್ಲಿ ಜಾಸ್ತಿ ಮ್ಯಾಕ್ಸಿಮಮ್ ಕಮೆಂಟ್ ಇದ್ದರೆ ನಾನು ಖಂಡಿತವಾಗ್ಲೂ ಕೂಡ ಪರ್ಮಿಷನ್ ತೊಗೊಂಡು ನಾನು ವಿಡಿಯೋ ಮಾಡಾಕ್ತೀನಿ. ಬಟ್ ಇಂಟೀರಿಯರ್ ಅಂತೂ ತುಂಬಾ, ಇನ್ನೊಂದು ಸಲನೇ ಹೇಳ್ತಾ ಇದ್ದೀನಲ್ಲ, ತುಂಬಾ ಚೆನ್ನಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಯಿತಾ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಶೈ ಫೀಲ್ ಆಗ್ತಾ ಇತ್ತು ವಿಡಿಯೋ ಮಾಡುವಾಗ, ಬಟ್ ಆದರೂ ಕೂಡ ಯೂಟ್ಯೂಬ್ ಅಂತ ಚಾನಲ್ ಓಪನ್ ಮಾಡಿದ್ಮೇಲೆ ಮಾಡಬೇಕಲ್ವಾ ಅಂತ ಮಾಡ್ತಾ ಇದ್ದೀನಿ. ಮಾಡಬೇಕು, ಕೆಲವ್ರಿಗೆ ಒಂದಷ್ಟು ಐಡಿಯಾಸ್ ಸಿಗ್ಬೋದು ಅನ್ನೋ ರೀಸನಲ್ಲಿ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಸುಮ್ಮನೆ ವಿಡಿಯೋ ನೋಡೋದಲ್ಲ, ಕೆಲವರು ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಅಂತೂ ಆಗ್ತಾ ಇಲ್ಲ. ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿದ್ರೆ ನಮಗೆ ಒಂಥರ ಎನ್ಕರೇಜ್ ಸಿಕ್ದಂಗೆ ಅನಿಸುತ್ತೆ, ಇನ್ನೂ ಒಳ್ಳೆಯ ವಿಡಿಯೋ ಮಾಡಬೇಕು ಅಂತ, ಇನ್ನು ಕೆಲವೊಂದಷ್ಟು ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ವ್ಯೂಸ್ ಹೋಗ್ತಾ ಇದೆ, ಬಟ್ ಸಬ್ಸ್ಕ್ರೈಬ್ ಅಂತೂ ಆಗ್ತಾ ಇಲ್ಲ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮಿಸ್ ಮಾಡ್ದೇನೆ ಇನ್ನೂ ಜಾಸ್ತಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಆಗಲಿ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಿಮಗೆ ಟಿ ವಿ ಕ್ಯಾಬಿನೆಟ್ಗೆ ಯೂಸ್ ಮಾಡಿರೋಂಥ ಮೆಟೀರಿಯಲ್ ಬಗ್ಗೆ, ಆ ರಾಫ್ಟರು, ಆ ಫಾರ್ಮಿಕಾ ಶೀಟು, ಲ್ಯಾಮಿನೇಟೆಡ್ ಶೀಟು, ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಏನು ಕಾಸ್ಟ್ ಆಗಿರ್ಬೋದು, ಕಿಚನ್ಗೆ ಯಾವ ಥರ ಯೂಸ್ ಮಾಡಿದ್ದಾರೆ, ಇನ್ನು ದೇವ್ರ ಮನೆಗೆ ಯೂಸ್ ಮಾಡಿರೋ ಅಂಥ ವುಡ್ ಆಗಿರ್ಬೋದು, ಪ್ಲೇವುಡ್ ಯಾವುದನ್ನು ಯೂಸ್ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಏನಾದರೂ ನಿಮಗೆ ಬೇಕಿದ್ದರೆ, ಈಗ ಕೆಲವರು ಬಜೆಟಲ್ಲಿ ಮಾಡ್ತಾ ಇರ್ತೀರ ಅಲ್ವಾ, ಆವಾಗ ನಿಮಗೆ ಇದು ಯೂಸ್ಫುಲ್ ಆಗಿರ್ಬೋದು. ಇದು ಯಾವ ಶೀಟು, ಎಷ್ಟು ಬಾಳಿಕೆ ಬರುತ್ತೆ, ಯಾವ ಥರ ಶೀಟಲ್ಲಿ ಮಾಡಿಸಿದ್ದಾರೆ ಅಂತ ನಿಮ್ಗೊಂದು ಐಡಿಯಾ ಸಿಗ್ಬೋದು ಅಂತ. ಆ ಥರ ಏನಾದ್ರು ನಿಮಗೆ ಇನ್ಫಾರ್ಮೇಷನ್ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡ್ಬೋದು, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ನಿಮ್ಗೇನಾದರೂ ಹೊಸ ಮನೆಗೆ ಈ ರೀತಿ ಮಾಡಿಸ್ಬೇಕು ಅನ್ನೋ ಐಡಿಯಾ ಆದರೆ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಇದು ಡೂಪ್ಲೆಕ್ಸ್ ಹೌಸು, ಮೇಲ್ಗಡೆ ಪೂಜೆ ಎಲ್ಲ ಮಾಡ್ತಿರೋದ್ರಿಂದ ನನಗೆ ಅಲ್ಲಿ ಕೆಲವೊಂದು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ರೂಮ್ ಡಿಸೈನ್ ಎಲ್ಲ ಮಾಡಿದ್ದೀನಿ, ಕೆಲವೊಂದು ರೂಮು ಕೂಡ ಮಾಡಲಿಲ್ಲ, ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಫಾಲ್ ಸೀಲಿಂಗ್ ಡಿಸೈನು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ರೂಮಲ್ಲೇ ಬಾಲ್ಕನಿ ಇತ್ತು, ಹಾಗೆ ಸ್ಟಡಿ ಟೇಬಲ್ ಕೂಡ ಇತ್ತು. ಸ್ಟಡಿ ಟೇಬಲ್ ನೋಡಿ, ಅದು ಪಿಂಕಿಶಲ್ಲಿ ಮಾಡಿಸಿದ್ರು, ಅಂದರೆ ಪಿಂಕ್ ಲ್ಯಾಮಿನೇಟೆಡ್ ಶೀಟಲ್ಲಿ, ಅದು ಕೂಡ ಚೆನ್ನಾಗಿ ಬಂದಿತ್ತು.
ಮತ್ತು ಅದ್ರ ಹಿಂದೆ ನೋಡಿದ್ರೆ ಒಂದು ದೊಡ್ಡದು ಡ್ರೆಸ್ಸಿಂಗ್ ಟೇಬಲ್ ಕೂಡ, ಅದು ಕೂಡ ಚೆನ್ನಾಗಿ ಬಂದಿತ್ತು. ಒಂದು ರೂಮಲ್ಲಿ ಸ್ಟಡಿ ಟೇಬಲ್, ಡ್ರೆಸ್ಸಿಂಗ್ ಟೇಬಲ್ ಹಾಗೆ ಬಾಲ್ಕನಿ ಚೆನ್ನಾಗಿ ಬಂದಿತ್ತು, ಒಳ್ಳೆ ಡಿಸೈನು. ನಿಮಗೆ ಹೇಗೆ ಅನಿಸ್ತು ಅಂತ ತಿಳಿಸಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಆ್ಯಂಡ್ ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.